ಆಯಿತು. ಸ್ವಲ್ಪ ನೇಚರೆಲ್ಲ ಎಂಜಾಯ್ ಮಾಡಿ ಇವಾಗ ಬಾಗಿಲು ಕಸನ ಗುಡಿಸ್ಕೊತಾ ಇದ್ದೀನಿ. ಬಾಗಿಲು ಕಸ ಎಲ್ಲ ಗುಡಿಸ್ಬಿಟ್ಟು ಇವಾಗ ಟಿಫನ್ ಕೂಡ ರೆಡಿ ಮಾಡಬೇಕು. ಟಿಫನ್ ಇವತ್ತು ಅಕ್ಕಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾತ್ರಿ ಹಸಿ ಅವರೆಕಾಳು ಸಾಂಬಾರಿತ್ತು, ಅದಕ್ಕೆ ಸ್ವಲ್ಪ ರೈಸ್ ಕೂಡ ಮಿಕ್ಕಿತ್ತು. ರೈಸ್ ಹಾಕ್ಬಿಟ್ಟು ಇವಾಗ ಅಕ್ಕಿ ರೊಟ್ಟಿ ಮಾಡ್ಕೊಳ್ಳೋಣ. 6 ಗಂಟೆ ಬೇಗನೆ ಆಗೋದಂದರೆ ರೊಟ್ಟಿನೇ ಫ್ರೆಂಡ್ಸ್, ನನಗೆ ಬೇಗನೆ ಆಗಿಬಿಡುತ್ತೆ. ಸೊ ಅದಕ್ಕೆ ಕಿಚನ್ ಸ್ಲ್ಯಾಬೆಲ್ಲ ಒರೆಸ್ಕೊಂಡು ಇವಾಗ ರೊಟ್ಟಿನ ಮಾಡಿಕೊಡ್ತಾಯಿದ್ದೀನಿ. ಅಕ್ಕಿ ಹಿಟ್ಟನ್ನ ನಾನು ಜರಡಿ ಮಾಡಿ ಇಡಲ್ಲ, ಯಾವಾಗ ಬೇಕಾವಾಗ ಜರಡಿ ಮಾಡ್ಕೋಬೇಕು. ಜರಡಿ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ್, ಏನು ಗೊತ್ತಾ, ಹುಳ ಆಗಿಬಿಟ್ಟಿತ್ತು. ನಾವು ಮರ್ತ್ಕೊಂಡು ಹಂಗೆ ಹಾಕ್ಬಿಡ್ತಿದ್ದೆ. ಸೊ ಒಂದ್ಸಲ ಹಂಗೆ ಆಗಿಬಿಟ್ಟಿತ್ತು. ಸೊ ಅದು ಸುಮ್ಮನೆ ವೇಸ್ಟ್ ಆಗಿತ್ತು, ಕಲಿಸ್ಬಿಟ್ಟು ಮತ್ತೆ ಬಾಣಿಗೆ ಹಾಕ್ಬಿಟ್ಟಿದ್ದೆ. ಅದಕ್ಕೋಸ್ಕರ ಇವಾಗ ಯಾವಾಗ ಬೇಕಾವಾಗ ಒಂದ್ರಿ ಮಾಡ್ಕೊಬಿಟ್ಟು ಇವಾಗ ಅಕ್ಕಿ ಹಿಟ್ಟನ್ನ ಕಲಸಿ ಇಟ್ಟು 10 ನಿಮಿಷ ಸ್ವಲ್ಪ ಹೊರಗಡೆ ಕೆಲಸ ಇತ್ತು, ಅದನ್ನೆಲ್ಲ ಮಾಡಿ ಮುಗಿಸ್ಬಂದು ಇವಾಗ ರೊಟ್ಟಿ ಹಾಕ್ಕೊಡ್ತಾಯಿದ್ದೀನಿ. ಅವಳು ಕಾಲೇಜಿಗೆ ರೆಡಿ ಆಗ್ತಿದ್ದಾಳೆ ಮಗಳು ಕೂಡ. ಈಗ ಅದಕ್ಕೆ ಫಟಾಫಟ ಅಂತ ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ರೊಟ್ಟಿ ಮಾಡ್ಕೊಡ್ತಾಯಿದ್ದೀನಿ. ಹಾಗೆ ಸಾಂಬಾರು ಕೂಡ ಒಂದು ಕಡೆ ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ನಾನು ರೊಟ್ಟಿ ಮಾಡಿದ ಈ ಥರ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಲಟ್ಟಣಿಗೆ ತಗೊಂಡು ಚಪಾತಿ ಥರ ಲಟ್ಟಿಸ್ಬಿಡ್ತೀನಿ ಬೇಗ. ನನಗೆ ಅದೇ ದೊಡ್ಡ ರೊಟ್ಟಿ ಮಾಡ್ತಾರಲ್ಲ ಅದು ಮಾಡೋಕ್ಕೆ ಬರಲ್ಲ. ಬಟ್ ಇದೇ ಥರ ಚೆನ್ನಾಗಿರುತ್ತೆ, ಮತ್ತು ಎಷ್ಟು ತೆಳು ಬೇಕಾದ್ರೂ ಹರ್ಕೋಬೋದು ಅಂತ ಹೇಳ್ಬಿಟ್ಟು ನಾನು ಇದೇ ಥರ ರೊಟ್ಟಿನ ಮಾಡ್ಕೊಳ್ಳೋದು. ಕಾಲೇಜ್ಗೆಲ್ಲ ಹೊರಟು ಹೋದ್ಮೇಲೆ ಮಕ್ಕಳು ಎಲ್ಲ ರೆಡಿಯಾಗಿ ಹೊರಟೋದ್ಮೇಲೆ ಇವಾಗ ನಾನು ಸ್ವಲ್ಪ ನನಗೋಸ್ಕರ ಟೈಮ್ ಕೊಟ್ಕೋತೀನಿ. ಸ್ವಲ್ಪ ಬಿಸಿನೀರು ಕುಡಿಯೋದು, ಸ್ವಲ್ಪ ಜೀರಿಗೆ ನೀರು ಕುಡಿಯೋದು, ಅಥವಾ ಬಾರ್ಲೆ ಗಂಜಿ ನೀರು ಕುಡಿಯೋದು, ಅಥವಾ ಸ್ವಲ್ಪ ಎಕ್ಸಸೈಸ್ಗಳನ್ನ ಮಾಡೋದು, ಅದನ್ನು ಮಾಡ್ಕೋತೀನಿ. ಹಾಗೆ ಸ್ವಲ್ಪ ಕಾಲು ಉರಿಯಿತ್ತು, ಅಂದರೆ ಪಾದ ಚುಚ್ಚಿದಂಗಾಗಿತ್ತು, ಅದಕ್ಕೆ ಅದನ್ನು ತಂದುಕೊಟ್ಟಿದ್ದಾರೆ. ಅದನ್ನು ಇವಾಗ ಎಕ್ಸಸೈಸ್ ಮಾಡಿಬಿಟ್ಟು ಬಂದುಬಿಟ್ಟು ಇವಾಗ ಒಳಗಡೆ ಹೀರೆಕಾಯಿ ಇತ್ತು, ಸಿಂಪಲಾಗಿ ನಾನು ಹೀರೆಕಾಯಿ ತುಂಬ ಅದಕ್ಕೋಸ್ಕರ ಮಾಡ್ಬೇಡ ಅಂತ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಬೋದು ಫ್ರೆಂಡ್ಸ್. ಈರುಳ್ಳಿ, ಟೊಮೊಟೊ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ, ಹಾಗೆ ಸ್ವಲ್ಪ ಎಣ್ಣೆ ಹಾಕಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಧನಿಯಾ ಪುಡಿ, ಹಾಗೆ ಗರಂ ಮಸಾಲ
ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಿ ಸ್ವಲ್ಪ ಒಂದು ಬೇಯೋಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿದರೆ ಹೀರೆಕಾಯಿ ಪಲ್ಯ ರೊಟ್ಟಿಗೆ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ. ಚಪಾತಿ ರೊಟ್ಟಿ ದೋಸೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಸೊ ನಾನು ಅದಕ್ಕೋಸ್ಕರ ನಾನು ಇದೇ ಥರ ಮಾಡ್ಕೊಳ್ಳೋದು. ಇವಾಗ ಪಲ್ಯ ಒಂದು ಕಡೆ ಬೇಯ್ತಲ್ಲ, ಇವಾಗ ಕಸ ಗುಡಿಸಿ ಹಾಗೆ ಸ್ವಲ್ಪ ಮಾಪ್ ಮಾಡ್ಕೊತಿದ್ದೀನಿ ಮನೆ ಎಲ್ಲನ. ಪೂಜೆ ಮಾಡಬೇಕಿತ್ತು, ಬೆಳಗ್ಗೆನೇ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು, ಇನ್ನು ಅವರು ಡ್ಯೂಟಿಗೆ ಅಷ್ಟೇ ಮನೆಯನ್ನೆಲ್ಲ ಒರೆಸ್ಕೊಟ್ರೆ ಪೂಜೆ ಮಾಡಿ ಹೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ನೆಲನ ಒರೆಸ್ಕೊಡ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಬಟ್ಟೆ ಕೂಡ ಇತ್ತು, ಅದನ್ನು ಕೂಡ ಇವಾಗ ಮಿಷನ್ಗೆ ಹಾಕ್ಬಿಟ್ಟಿದ್ದೆ ಬೆಳಗ್ಗೆನೆ. ಅದನ್ನು ಕೂಡ ಬರೋಣ ಅಂತ ಹೇಳ್ಬಿಟ್ಟು ಒಣಗಾಕ್ಬಿಟ್ಟು ಬಂದು ಸ್ನಾನ ಮಾಡ್ಕೊಂಡು ಇವಾಗ ರೆಡಿಯಾಗಿ ಬಂದಿದ್ದೀನಿ. ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ. ಇವತ್ತು ಬೆಳಗಿಂದ ಏನೇನಾಯಿತು ಅನ್ನೋದು ಶೇರ್ ಮಾಡ್ಕೊತೀನಿ. ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ ಗೈಸ್, ಇಬ್ಬರಷ್ಟೇ ಮಾಡಿಸ್ಬೇಕು ಇವತ್ತು ಹೋಗ್ಬಿಟ್ಟು. ಇವತ್ತು ಏನೆಲ್ಲ ಆಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ಫುಲ್ ವೀಡಿಯೋನ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಟಿಫನ್ ಮಾಡಿಲ್ಲ, ಟಿಫನ್ ಮಾಡೋಣ. ಹುಷಾರೈತಿಲ್ಲ ಅಂತ ಟ್ಯಾಬ್ಲೆಟ್ ತಂದಿದ್ಲು, ಟಿ ವಿ ನೋಟೆಲ್ಲ ಇಟ್ಟಿದ್ದಾಳೆ. ನನ್ನ ಮಗಳು ಆಮೆಗೆ ನೀರು ಹಾಕು ಅಂತಾಳೆ, ಅದಕ್ಕೆ ಹಾಕ್ತಾ ಇದ್ದೀನಿ ಗೈಸ್. ಗೈಸ್ ಹಣ್ಣಾಗೈತೆ ಗಾಯ್ಸ್, ಮೆಣಸಿನ್ಕಾಯಿ ಇದೆಲ್ಲ ನೋಡಿದೆ. ಎಲ್ಲೋಯ್ತಪ್ಪ ಅದು? ಕೆಳಗೈತಿ. ನೋಡಿ ನೋಡಿ, ಕ್ಯಾಮ್ರಾ ಹಿಡಿಯೋಕ್ಕಾಗಲ್ಲ ಬಿಡಿ. ಇನ್ನೂ ಸುಮಾರು ಇದ್ದಾವೆ, ಅದು ಕಾಣಿಸ್ತಾ ಇಲ್ಲ. ಕಾಣಿಸ್ತಿದ್ಯಾ ನಿಮಗೆ? ಉದ್ದ ಬೆಳೆದ್ಬಿಟ್ಟೈತಿ ಪಾಪ. ಅಜ್ಜಿ ನೆನಪಿಗೋಸ್ಕರ ಇದೊಂದೇ ಉಳಿದಿರೋದು. ಅಷ್ಟೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ಊರಿಗೆ ಹೋಗೋದಿತ್ತು, ಹೋಗ್ಬಿಟ್ಟು ಬಂದು ಇವಾಗ ಸ್ವಲ್ಪ ಸ್ಟಿಚಿಂಗ್ ಮಿಷನ್ಗೆ ಆಯಿಲ್ ಹಾಕೋಣ ಅಂತ ಹಾಕೋತಾ ಇದ್ದೀನಿ. ಅದು ತುಂಬ ದಿನ ಆಗಿತ್ತು, ತುಣಿದೇ ಇರಲಿಲ್ಲ. ಹಾಗೆ ಸ್ವಲ್ಪ ಹಂಗೆ ಸ್ಟ್ರಕ್ ಆಗಿಬಿಡುತ್ತೆ ತುಣಿದೇ ಹೋದ್ರೆ ಅಂತ ಹೇಳಿದ್ರಲ್ವ ತಗೊಳ್ಳುವಾಗ. ಅದಕ್ಕೋಸ್ಕರ ಇವಾಗ ಆಯಿಲ್ನ ಹಾಕೋತಿದ್ದೀನಿ. ನೋಡಿ ಗೈಸ್, ಯಾವ ಥರ ಬಟ್ಟೆಗಳನ್ನ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಅಂದರೆ ನಮ್ಮನೆ ಎಲ್ಲ ಥರದ್ದು ಅದಕ್ಕೆ ಹಾಕೋದು. ಡಸ್ಟ್ಬಿನ್ ಆಗಿಬಿಟ್ಟಿದೆ ನಮ್ಮನೆ ಹೊಲಿಗೆ ಮಿಷನ್ನು. ಇವಾಗ ಅದಕ್ಕೆ ಆಯಿಲ್ ಹಾಕ್ಬಿಟ್ಟು ಇವತ್ತು ಯೂಸ್ ಮಾಡೋಲ್ಲ, ನಾಳೆ ಯೂಸ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಇವಾಗ ಹೇಗಿದ್ರು ಆಯಿಲ್ ಹಾಕಿಟ್ಬಿಡೋಣ ಅಂತ ಆಯಿಲ್ನ ಹಾಕೋತಾ ಇದ್ದೀನಿ. ಮಿಷನ್ಗೆ ಆಯಿಲೆಲ್ಲ ಹಾಕ್ಬಿಟ್ಟು ಬಂದು ಸ್ವಲ್ಪ ಹೊತ್ತು ನೆನೆಯಲಿ ಅಂತ ಹೇಳ್ಬಿಟ್ಟು ನಾಳೆ ತುಳಿಯೋಣ ಅಂದ್ಕೊಂಡು ಇವಾಗ ಕಿಚನ್ದು ಸ್ವಲ್ಪ ಸ್ಲ್ಯಾಬ್ ಇತ್ತು, ಅದನ್ನು ಹಂಗೆ ಪೆಂಡಿಂಗ್ ಬಿಟ್ಬಿಟ್ಟಿದ್ದೆ. ಅದನ್ನು ಈಗ ಅವಾಗ ಕ್ಲೀನ್ ಮಾಡ್ಕೊತಿದ್ದೆ. ಇವಾಗ 1 ಮಂತ್ ಆಯಿತು ಅದನ್ನು ಹಾಕಿಸಿ. ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಬಿಡೋಣ. ಹಾಗೆ ಖಾರ ಪುಡಿ ಡಬ್ಬ ಅವೆಲ್ಲನೂ ಸ್ವಲ್ಪ ಒರೆಸ್ಬಿಟ್ಟಿಡೋಣ ಅಂತ ಇವಾಗ ಇಟ್ಕೋತಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೊಂದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್, ಲವ್ ಯು ಆಲ್.